ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಏನು ವಿಷಯನ ಡಿಸ್ಕಸ್ ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ, ಕುಶಾಲಿನಿ ಎಷ್ಟು ವೆಯ್ಟ್ ಇದ್ದಾಳೆ ಈಗ ಅಂತ ಹೇಳಿ ತುಂಬ ದಿನದಿಂದ ಕಮೆಂಟ್ಸ್ ಮಾಡ್ತಾಯಿದ್ರು. ಅವರಿಗೆಲ್ಲ ಹೇಳ್ತಾ ಇದ್ದೆ ವ್ಲಾಗ್ಸ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿ. ಸೊ ಅದಕ್ಕೆ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನಕ್ಕೆ ಅವರು ಕೂಡ ಆ ರೀತಿ ಕ್ಯೂರಿಯಸ್ ಆಗಿ ಕೇಳ್ತಾಯಿದ್ರು ಅಂತಂದರೆ, ಕುಶಾಲಿನಿ ಹುಟ್ಟಿದಾಗ ಇದ್ದಂಥ ವೆಯ್ಟ್ ಏನಂದರೆ 1.8 kg ಅಷ್ಟೇ ಇದ್ದಂಥದ್ದು. ಅವಳು 33 ಕಂಪ್ಲೀಟ್ ಆಗಿತ್ತು, 34 ವೀಕ್ಸ್ಗೆ ಡೆಲಿವರಿ ಆಗಿದ್ದಂಥದ್ದು. ಸೊ ತುಂಬ ವೆಯ್ಟ್ ಕಡಿಮೆ ಇದ್ದು. ನನಗೆ ಏನಾಗಿತ್ತು ಅಂದರೆ ಗರ್ಭಕೋಶದಲ್ಲಿ ನೀರು ತುಂಬಾ ಕಡಿಮೆ ಆಗಿತ್ತು. ಹಾಗಾಗಿ ತುಂಬ ದಿನ ಮುಂದೆ ಹಾಕೋದಕ್ಕಾಗಲಿಲ್ಲ ಡೆಲಿವರಿನ. ಸೊ NST ಎಲ್ಲ ಮಾಡ್ಕೊಳ್ತಾಯಿದ್ರು. NST ರಾಂಗ್ ಬರ್ತಿದ್ದಂಗೆ ಇಮಿಡಿಯೇಟಾಗಿ ಡೆಲಿವರಿನ ಮಾಡಿದರು. ಆಲ್ಮೋಸ್ಟು 2 kg ಆದರೂ ರೀಚ್ ಆಗ್ತಾಳೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಕೂಡ ಆಗಲಿಲ್ಲ. ಬಟ್ ಆರಾಮಾಗಿ ಇದ್ಲು. ಅವಳು ಹುಟ್ಟಿದ ಮೇಲೆ ಅವಳಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಏನೂ ಇರಲಿಲ್ಲ. ಒನ್ ಡೇ ಜಸ್ಟ್ ಅಬ್ಸರ್ವೇಷನ್ ರೀತಿ ಇರಲಿ ಬೇಬಿ NICUನಲ್ಲಿ ಅಂತ ಹೇಳಿ NICUನಲ್ಲಿ ಒನ್ ಡೇ ಇಟ್ಟಿದ್ರು. ಇನ್ನು ನೆಕ್ಸ್ಟ್ ಮಾರ್ನಿಂಗೇನೆ ನನಗೆ ವಾರ್ಡಿಗೆ ಶಿಫ್ಟ್ ಮಾಡಿ ಕೊಟ್ಟರು ಪಾಪುನ ನನ್ನ ಜೊತೆನಲ್ಲಿನೇ. ಅವಳು 1 ತಿಂಗಳಿಗೆ ಎಷ್ಟಾಗಿದ್ಲು ವೆಯ್ಟ್ ಅಂದರೆ, ಫಸ್ಟು ವೆಯ್ಟ್ ಕಡಿಮೆ ಆಗುತ್ತೆ ಮಕ್ಕಳಿಗೆ, ಎಲ್ಲ ಹುಟ್ಟಿದಂಥ ಮಕ್ಕಳಿಗೂ ವೆಯ್ಟ್ ಕಡಿಮೆ ಆಗುತ್ತೆ. ಇವಳು ಕೂಡ ಅಷ್ಟೇ 1.6 ಆಗಿದ್ಲು, ಅಂದರೆ 200 ಗ್ರಾಮ್ ಅಷ್ಟು ತೂಕನ ಕಳ್ಕೊಂಡಿದ್ಲು. ಮತ್ತು ಅದು ವೆಯ್ಟ್ ಗೇನ್ ಆಗೋದಕ್ಕೆ ಚೆನ್ನಾಗಿಯೇ ಆಯಿತು ಅವಳಿಗೆ ವೆಯ್ಟ್ ಗೇನು. 1 ತಿಂಗಳಿಗೆ ಮತ್ತು ಅವಳು 2.7 kg ಅಷ್ಟಾಗಿದ್ಲು. ಆಲ್ಮೋಸ್ಟ್ 1 kg 1 ತಿಂಗಳಿಗೆ ಗೇಯ್ನ್ ಆಗಿದ್ಲು ಅವಳು. ನೆಕ್ಸ್ಟು ಸೆಕೆಂಡ್ ಮಂತಿಗೆ ಕೂಡ ಅಷ್ಟೇ ವ್ಯಾಕ್ಸಿನೇಷನ್ ಇತ್ತು 1.5 ಮಂತಿಂದು. ಸೊ ಆವಾಗ ಮತ್ತೆ ಜಾಸ್ತಿ ವೆಯ್ಟ್ ಗೇನ್ ಆಗಿರಲಿಲ್ಲ. ಆವಾಗ 4 ಡೇಸ್ ವೆಯ್ಟ್ ಗೇನ್ ಆಗಲಿಲ್ಲ ಅವಳು. 1.5 ತಿಂಗಳ ವ್ಯಾಕ್ಸಿನೇಷನ್ನು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಹಾಕ್ಸಿದ್ವಿ ನಾವು, ನಮ್ಮೂರ ಹತ್ತಿರದ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ. ಅದಕ್ಕೆ ತೊಡೆಗೆ 2 ಇಂಜೆಕ್ಷನ್ನ ಕೊಟ್ಟಿದ್ದರು, ರೆಟ್ಟೆಗೆ 1 ಇಂಜೆಕ್ಷನ್ನ ಕೊಟ್ಟಿದ್ದರು ಅನಿಸುತ್ತೆ, ವ್ಯಾಕ್ಸಿನ್ನ ಹಾಕಿದ್ದಂಥದ್ದು. ತುಂಬ ಪೇಯ್ನ್ ಇತ್ತು. ಆಲ್ಮೋಸ್ಟು 2 ಡೇಸು ಕಂಪ್ಲೀಟಾಗಿ ಪೇಯ್ನ್ ಇತ್ತು ಅವಳಿಗೆ. ಅಂದರೆ ಅವಳಿಗೆ ಜ್ವರ ಜಾಸ್ತಿ ಬಂದಿಲ್ಲ. ನಾನು ತುಂಬ ಹೆದರ್ಕೊಂಡಿದ್ದೆ, ಇಷ್ಟೊಂದು ಇಂಜೆಕ್ಷನ್ಸ್ನ ಹಾಕ್ತಾರೆ, ಹೆಂಗಪ್ಪ ಮಗುನ ಸುಧಾರಿಸೋದು ಅನ್ನೋಂಥದ್ದು. ಯಾಕಂದರೆ ಪ್ರಿಯಾಂಶ್ಗೆ ನಾವು ಕಂಪ್ಲೀಟಾಗಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲೇ ಹಾಕ್ಸಿದ್ವಿ. ಅಲ್ಲಿ ಎಲ್ಲ ಒಂದು ಇಂಜೆಕ್ಷನ್ಗಳು ಒಂದರಲ್ಲೇ ಹಾಕ್ಕೊಂಡು ಹಾಕ್ತಾಯಿದ್ರು. ಒಂದೇ ಇಂಜೆಕ್ಷನ್ ಹಾಕ್ತಿದ್ದಂಥದ್ದು ಬೇಬಿಗೆ. ಅದು ಪೈನ್ಲೆಸ್ ವ್ಯಾಕ್ಸಿನ್ ಅಂತ ಹಾಕಿಸ್ತಾ ಇದ್ವಿ. ನೆಕ್ಸ್ಟು ಇವಳಿಗೆ ಹಾಕಿಸ್ದಾಗ ತುಂಬ ಭಯ ಇತ್ತು, ಯಾವ ರೀತಿ ಇರ್ತಾಳೆ, ಹೆಂಗೆ ನೋಡ್ಕೊಳ್ಳೋದು, ಜ್ವರ ಎಷ್ಟು ಬರುತ್ತೆ ಹೇಗೆ ಅಂತ ಹೇಳಿ. ಜ್ವರ ಬಂದಿತ್ತು, ಬಟ್ 2 ಡೇಸು ಏನಂದರೆ ಹೇಳಿದ್ನಲ್ಲ, 2 ಡೇಸ್ ಜ್ವರ ಬಂದಿತ್ತು. 2 ಡೇಸು ತುಂಬಾ ಪೇಯ್ನ್ ಇತ್ತು, ಅಳ್ತಾ ಇದ್ದು. ಬಟ್ ಜ್ವರ ತುಂಬ ಜಾಸ್ತಿ ಇರಲಿಲ್ಲ, ಅಂದರೆ 100, 99 ಇಷ್ಟೇ ಇತ್ತು. ಅದಕ್ಕಿಂತ ಏನು ಜಾಸ್ತಿ ರೈಸ್ ಆಗಲಿಲ್ಲ ಅವಳಿಗೆ. ಸೊ ಆರಾಮಾಗಿದ್ಲು. ಮತ್ತು ಅವಳು ವೆಯ್ಟ್ ಗೇನ್ ಆದಳು. 2 ಮಂತ್ಸ್ ಕಂಪ್ಲೀಟ್ ಆದಾಗ ಮತ್ತೆ 3.8 kg ಆಗಿದ್ಲು. ವೆಯ್ಟು ಕರೆಕ್ಟಾಗಿ ಎಲ್ಲ ಮಕ್ಕಳು ಅಷ್ಟೇ. ನೀವು ಬರ್ತ್ ವೆಯ್ಟ್ ಎಷ್ಟಿದೆ 2 kg ಇದೆ ಅಂದರೆ 1 ತಿಂಗಳಿಗೆ 1 kg ಜಾಸ್ತಿ ಆಗುತ್ತೆ. ಅದೇ ರೀತಿ ಆಗ್ತಾ ಇರುತ್ತೆ. ಆಗಲಿಲ್ಲ ಅಂದ್ರೂ ಸ್ವಲ್ಪ ಒಂದು ಅರ್ಧ kgನಾದರೂ ಜಾಸ್ತಿ ಆಗಬೇಕು, ಹೆಲ್ದಿ ಆಗಿರುತ್ತೆ ಮಗು ಅಂತ ಹೇಳಿ. ಅದಾದಮೇಲೆ 3 ಕಂಪ್ಲೀಟ್ ಆಗಿದೆ. ಇವಾಗ ಅವಳ ವೆಯ್ಟು 4.9 kg ಇದೆ. ಇವಾಗ 4.9 kg 3 ಮಂತ್ಸ್ ಕಂಪ್ಲೀಟ್ ಆದಾಗ. 1 kg 1.8ಇಂದ 2.8, 3.8, 4.8 ಇರಬೇಕಿತ್ತು, 4.9 kg ಇದೆ. ಕರೆಕ್ಟಾಗಿ ಅವಳು ವೆಯ್ಟ್ ಗೇನ್ ಆಗ್ತಾ ಇದ್ದಾಳೆ. ಈ ರೀತಿ ವೆಯ್ಟ್ ಗೇನ್ ಆಗೋದಕ್ಕೆ ನಾನು ಎಕ್ಸ್ಟ್ರಾ ಕೇರ್ ಏನು ಮಾಡಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅದನ್ನು ಕಂಪ್ಲೀಟಾಗಿ ಬಾಡಿ ಮಸಾಜ್ ಹೇಳ್ತೀನಿ ಇಲ್ಲೇ ಯಾವ ರೀತಿ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೀಟಾಗಿ ಡೈಲಿ ಬಾಡಿ ಮಸಾಜ್ ಮಾಡಬೇಕು.
ಯಾವ ಒಂದು ಆಯಿಲ್ನ ಯೂಸ್ ಮಾಡ್ತೀನಿ, ಯಾವ ರೀತಿಯಾಗಿ ಬಾಡಿ ಮಸಾಜ್ನ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಡೀಟೇಲಾಗಿ ಶೇರ್ ಮಾಡ್ಕೊಳ್ತೀನಿ. ಡೈಲಿ ನಾನು ಬಾಡಿ ಮಸಾಜನ್ನು ಮಾಡಿ ಅದಾದಮೇಲೆ ನೀಟಾಗಿ ಸ್ನಾನನ ಮಾಡಿಸ್ತೀನಿ. 1.8 kg ಇತ್ತು ಬೇಬಿ, ನೀವು ಯಾವಾಗ ಸ್ನಾನ ಮಾಡಿಸಿದ್ರಿ ಅಂತ ಹೇಳಿ ನಾವು ಹಾಸ್ಪಿಟಲ್ನಲ್ಲೇ ಸ್ನಾನನ ಒಂದು ಸಲ ಪಾಪುಗೆ ಮಾಡಿಸಿ ಕರ್ಕೊಂಡು ಬಂದಿದ್ವಿ. ನೆಕ್ಸ್ಟು ಅದಾದಮೇಲೆ ನಾವು ತಲೆ ಸ್ನಾನನ ವಾರಕ್ಕೊಂದು ಸಲ ಮಾಡಿಸ್ತಾ ಇದ್ದೀವಿ, ಮತ್ತು ಡೈಲಿ ಮೈಗೆ ಸ್ನಾನನ ಮಾಡಿಸ್ತಾ ಇದ್ದೀವಿ. ಸ್ನಾನನ ಕೆಲವರು ತುಂಬಾ ಅವಾಯ್ಡ್ ಮಾಡ್ತಾರೆ, ತುಂಬ ಪ್ರೀಮೆಚೂರ್ ಬೇಬೀಸು ಹಾಗೆ ಸ್ನಾನನ ಮಾಡಿಸ್ಲೇಬಾರ್ದು ಅಂತ ಹೇಳಿ. ಆ ರೀತಿ ಏನೂ ಇಲ್ಲ, ಡೈಲಿ ಸ್ನಾನ ಮಾಡಿಸೋದ್ರಿಂದ ಅವು ಆರಾಮಾಗಿ ಮಲ್ಕೊಳ್ತವೆ. ಅವಕ್ಕೆ ಕೂಡ ಒಂದು ರೀತಿ ಲವಲವಿಕೆಯಿಂದ ಇರೋವಂಥದ್ದು, ತುಂಬ ಮೈನೋವಾಗಿರುತ್ತೆ ಅವಕ್ಕೂ ಒಂದೇ ಕಡೆ ಮಲ್ಕೊಂಡು, ಅದೆಲ್ಲ ಫ್ರೀಯಾಗಿ ಆರಾಮಾಗಿ ಇರ್ತವೆ, ಚೆನ್ನಾಗಿ ನಿದ್ದೆ ಮಾಡ್ತವೆ. ಚೆನ್ನಾಗಿ ನಿದ್ದೆ ಮಾಡಿದಾಗಲೇ ವೆಯ್ಟ್ ಗೇನ್ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಡೈಲಿ ಸ್ನಾನನ ಮಾಡಿಸಿ ಅಂತ ಹೇಳ್ತೀನಿ. ಯಾವ ರೀತಿಯಾಗಿ ಸ್ನಾನನ ಮಾಡಿಸ್ತೀನಿ ಮತ್ತು ಟೈಮ್ ಮಗುವಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಆ ರೀತಿ ಹೊಟ್ಟೆ ನೋವು, ಅದರಿಂದ ತುಂಬಾ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದೆಲ್ಲದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಟೈಮ್ ಕೊಡಲೇಬೇಕು. ಅದನ್ನು ಕೊಡುವಂಥ ಕರೆಕ್ಟಾಗಿರುವಂಥ ರೀತಿ ತುಂಬ ಜನ ಅದನ್ನು ಕರೆಕ್ಟಾಗಿ ಕೊಡೋದೇ ಇಲ್ಲ, ಅದರಿಂದ ಆ ಮಗುವಿಗೆ ಗ್ಯಾಸ್ಟ್ರಿಕ್ನ ಸಮಸ್ಯೆ ಹೋಗೋದಿಲ್ಲ. ಸೊ ಅದನ್ನು ಯಾವ ರೀತಿ ಕೊಡೋದು ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ಸ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.